ಸರ್ ಏನಿಲ್ಲ, ನಾವು ಆಫೀಸಲ್ಲಿ ಕೂತ್ಕೊಂಡಿದ್ವಿ. ಅವ್ರ ಪಾಡಿಗೆ ಅವರು ಏನೋ ಕೆಲಸ ಮಾಡ್ತಾಯಿದ್ರು. ಅಷ್ಟರೊಳಗೆ ಏಕಾಏಕಿ ಯಾರೋ ಒಬ್ಬರು ಬಂದರು. ಇಲ್ಲಿ ವಿಜಯ್ ಕುಮಾರ್ ಯಾರು ಅಂತ ಕೇಳಿದರು. ನಾನು ಅವರೇ ಅಂತ ಹೇಳಿದೆ. ಅವರು ನಾನೇ, ಏನಾಗಬೇಕು ಅಂದರು. ಆ ನಂತರ ಇಲ್ಲ, ನಾನು ಮಾತಾಡಬೇಕು ನಿಮ್ಮ ಹತ್ರ. ಪರವಾಗಿಲ್ಲ ಮಾತಾಡಿ ಕೂತ್ಕೊಳ್ಳಿ ಅಂತ ಇವರು ಹೇಳಿದ್ರು ಅಷ್ಟೇ. ಆಮೇಲೆ ಇದ್ದವ್ರು ಪರವಾಗಿಲ್ಲ ಮಾತಾಡಿ ಅಂತ ಇವರು ಎದ್ಬಿಟ್ಟು ಬಂದರು. ಎದ್ದು ಬಂದಾದ್ಮೇಲೆ ಅದ್ಯಾವುದೋ ಒಂದು ವಿಡಿಯೋ ತೋರಿಸಿದ ಕೂಡಲೇ ಸ್ವಲ್ಪ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ ನಮ್ಮ ಪ್ರೀತಮಣ್ಣನ ಬಗ್ಗೆ ಮಾತಾಡ್ತೀಯ ನೀನು ಅಂದ್ಬಿಟ್ಟು ಹೊಡೆಯೋಕ್ಕೆ ಶುರು ಮಾಡಿದ್ರು. ನಾನು ಅಲ್ಲೇ ಕೂತ್ಕೊಂಡಿದ್ನಲ್ಲ, ನಾನು ಬಿಡ್ಸಕ್ಕೆ ಹೋದೆ. ನನಗೂ ಹೊಡೆದ್ರು ಇಲ್ಲಿಗೆ. ನನಗೆ ಮುಂಚೆಗಳೇ ಆಪ್ರೇಷನ್ ಆಗಿದೆ. ನನಗೆ ಪೇಯ್ನ್ ಆಯಿತು. ನಾನು ಅಲ್ಲೇ ಹಿಂದೆ ಸರಿದ್ಬಿಟ್ಟೆ. ಆಮೇಲೆ ನಮ್ಮ ಇನ್ನೊಬ್ಬ ಇದ್ದ ಪ್ರಮೋದ ಅಂತ, ಅವನು ಅಡ್ಡ ಬಂದ, ಬಿಡ್ಸ್ಕೊಳಕ್ಕೆ ಬಂದ. ಅವನಿಗೂ ಆಪ್ರೇಷನ್ ಆಗಿದೆ. ಅವನು ಬಿಡ್ಸ್ಕೊಳಕ್ಕೆ ಬಂದ. ಅವನಿಗೂ ಹೊಡೆದ್ಬಿಟ್ರು ಸಿಕ್ಕಾಪಟ್ಟೆ. ನಾವೇನಾದರೂ ಬಿಡಿಸ್ಕೊಳ್ಳಿಲ್ಲ ಅಂದಿದ್ರೆ ಗ್ಲಾಸ್ ಎಲ್ಲ ಪುಡಿ ಮಾಡಾಕಿ ಆ ಗ್ಲಾಸಲ್ಲೇ ಎಲ್ಲ ಚುಚ್ಚಾಕಿ ಬಂದಿದ್ರು. ಸ್ವಲ್ಪ ಚುಚ್ಚಿದ್ದಾರೆ, ಇಲ್ಲೆಲ್ಲ ಮಾರ್ಕ್ ಆಗಿದೆ ಅವ್ರಿಗೆ. ಈ ಥರ ಆಗ್ಬಿಟ್ರೆ ಏನು ಮಾಡೋದು? ಹೌದು, ಸಾವಿರಾರು ಜನ ಓಡಾಡೋ ಅಂಥ ಜಾಗ. ಇವ್ರು ಏಕಾಏಕಿ 60 ಜನದಿಂದ 100, ಹೆಚ್ಚು ಕಮ್ಮಿ 60ರಿಂದ 100 ಜನ ಇದ್ದರು. ಒಳಗಡೆ ಒಂದು 5ರಿಂದ 10 ಜನ ನುಗ್ಗಿದ್ರು. ಹಿಂಗೆಲ್ಲ ಗ್ಲಾಸ್ ಎಲ್ಲ ಹೊಡೆದಾಕಿ ಗ್ಲಾಸಲ್ಲೆಲ್ಲ ಚುಚ್ಚಕ್ಕೆ ಬಂದು ಏನು ಮಾಡೋದು? ನಾವೇನು ಬೇರೆ ಪಾರ್ಟಿ ಅಲ್ಲ, ನಾವು BJP ಅವ್ರಿ. ನಾನು ಆಲೂರು ಕಟ್ಟಾಯ ಮಾಜಿ ಜನರಲ್ ಸೆಕ್ರೆಟ್ರಿ. ಈ ಥರ ನಮ್ಮಲ್ಲೇ ಆದಾಗ ಏನು ಮಾಡೋದು? ಇವ್ರಿಗೆ ಪಕ್ಷಕ್ಕಿನ್ನ ವ್ಯಕ್ತಿ ಮುಖ್ಯ ಆಗ್ಬಿಟ್ಟಿದೆ ಇವ್ರಿಗೆಲ್ಲ. ನನ್ನ ಹೆಸರು ಸಂದೇಶ್ ಅಂತ. ಮತ್ತು ಬೆದರಿಕೆ ಬೇರೆ ಹೊಟ್ಟೋಯ್ತಾರೆ. ಇನ್ನೇನಾದರೂ ಮಾತಾಡಿದ್ರೆ ಕೊಲೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಅವ್ರಿಗೆ, ವಿಜಯ್ ಅವ್ರಿಗೆ ಬೆದರಿಕೆ ಹೊಟ್ಟೋಯ್ತಾರೆ. ಹಿಂಗಾಗ್ಬಿಟ್ರೆ BJPಲಿ ಕಾರ್ಯಕರ್ತರು ಏನು ಕೆಲಸ ಮಾಡೋಣ? ನಾವು ಮಾಡ್ತಿರೋದು NDA ಮೈತ್ರಿಕೂಟ ಅಭ್ಯರ್ಥಿಗೆ. ನಾವೇನು ಬೇರೆಯವ್ರಿಗೆ ಯಾರಿಗೂ ಮಾಡ್ತಾಯಿಲ್ಲ, ಮಾಡ್ತಿರೋದು NDA ಮೈತ್ರಿಕೂಟ ಅಭ್ಯರ್ಥಿಗೆ. ಇದು ಏನು ಪರಿಸ್ಥಿತಿ, ಏನು ನಮಗೆ ಒಂದು ಅರ್ಥ ಆಯ್ತಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.